ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಹೌದು, ನಾವು ಇಂದು ಯುಗಾದಿ ಹಬ್ಬದ ಹಿಂದಿನ ದಿನದ ಅಮಾವಾಸ್ಯೆಯ ಕುರಿತು ಹಲವಾರು ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯುಗಾದಿ ಎಂದರೆ ಸಾಕು, ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷದ ಆರಂಭದ ಸೂಚಿಸುವ ಪ್ರಮುಖ ಹಬ್ಬವಾಗಿದೆ. ಇದನ್ನು ಹೆಚ್ಚಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಆಚರಿಸಲಾಗುತ್ತದೆ. ಯುಗಾದಿ ಅಂದರೆ ಹೊಸ ಯುಗ ಅಥವಾ ವರ್ಷದ ಮುನ್ನುಡಿಯಾಗಿದೆ ಎಂದು ಇದರ ಅರ್ಥವಾಗಿದೆ. ಇದು ಬ್ರಹ್ಮನು ಜಗತ್ತನ್ನು ಸೃಷ್ಟಿಸಿದ ದಿನವೆಂದು ನಂಬಲಾಗುತ್ತದೆ. ಯುಗಾದಿ ಹಬ್ಬದಂದು ಬೇವು ಬೆಲ್ಲ ತಿಂದು ಜೀವನದಲ್ಲಿ ಕಹಿ ಮತ್ತು ಸಿಹಿ, ದುಃಖ, ಸಂತೋಷ ಅನುಭವಗಳನ್ನು ಸಮವಾಗಿ ಸ್ವೀಕರಿಸಬೇಕೆಂಬ ಸಂದೇಶದೊಂದಿಗೆ ಬೇವಿನ ಹೂವು ಮತ್ತು ಬೆಲ್ಲವನ್ನು ಹಂಚಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ಯುಗಾದಿ ಹಬ್ಬದ ಅಂದರೆ ಚೈತ್ರ ಮಾಸದ ಪಾಡ್ಯಮಿ ಹಿಂದಿನ ದಿನದ ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಇದು ಪಿತೃದೇವತೆಗಳಿಗೆ ತರ್ಪಣ, ಪಿಂಡದಾನ ಮತ್ತು ದಾನ ಧರ್ಮಗಳನ್ನು ಮಾಡಲು ಅತ್ಯಂತ ಶ್ರೇಷ್ಠ ದಿನವಾಗಿರುತ್ತದೆ. 2026ರಲ್ಲಿ ಮಾರ್ಚ್ 19ರಂದು ಯುಗಾದಿ ಹಬ್ಬವಿದ್ದು, ಅಮಾವಾಸ್ಯೆಯ ಆಚರಣೆಗಳು ಅದರ ಹಿಂದಿನ ದಿನಗಳಲ್ಲಿ ನಡೆಯುತ್ತವೆ. ಹಾಗಾದರೆ ವೀಕ್ಷಕರೇ, ಯುಗಾದಿ ಅಮಾವಾಸ್ಯೆಯ ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಮೊದಲೇ ಹೇಳಿದ ಹಾಗೆ ಪಿತೃಗಳಿಗೆ ತರ್ಪಣ ನೀಡುವುದು. ಈ ದಿನದಂದು ಪಿತೃಗಳಿಗೆ ಅಂದರೆ ಪೂರ್ವಜರಿಗೆ ತರ್ಪಣ ನೀಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಪಿತೃದೋಷ ನಿವಾರಣೆಯಾಗುತ್ತದೆ. ಎರಡನೆಯದು ದಾನ ಮತ್ತು ಧರ್ಮ. ಹೌದು, ಈ ದಿನ ಅಕ್ಕಿ, ಬೆಲ್ಲ, ವಸ್ತ್ರ ಮತ್ತು ಸಿಹಿ ತಿಂಡಿಗಳನ್ನು ದಾನ ಮಾಡುವುದು ಪುಣ್ಯಪ್ರದವೆಂದು ನಂಬಲಾಗಿದೆ. ಮೂರನೆಯದು ಪೂಜಾ ವಿಧಾನ. ಹೌದು ವೀಕ್ಷಕರೇ, ಅಮಾವಾಸ್ಯೆಯೆಂದು ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವುದು, ಶಿವನಿಗೆ ಅಭಿಷೇಕ ಮಾಡುವುದು ಮತ್ತು ಸೂರ್ಯ ಪುರಾಣವನ್ನು ಪಠಿಸುವುದು ವಿಶೇಷ ಫಲವನ್ನು ನೀಡುತ್ತದೆ. ಶನಿ ಪೂಜೆ. ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯುವುದರಿಂದ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಶನಿದೇವನನ್ನು ಪೂಜಿಸುವುದು ವಾಡಿಕೆ. ಇನ್ನು ಈ ಯುಗಾದಿ ಅಮಾವಾಸ್ಯೆಯ ದಿನದಂದು ಏನೆಲ್ಲ ಕೆಲಸಗಳನ್ನು ಮಾಡಬಾರದು? ಹೌದು ವೀಕ್ಷಕರೇ, ಈ ದಿನ ಕೂದಲು ಕತ್ತರಿಸಬಾರದು, ಉಗುರುಗಳನ್ನು ಕತ್ತರಿಸಬಾರದು ಮತ್ತು ಕಬ್ಬಿಣದ ವಸ್ತುಗಳನ್ನು ಖರೀದಿಸಬಾರದು. ಇದು ನಮ್ಮ ಧರ್ಮದ ಪ್ರಕಾರ ಹಳೆಯ ವರ್ಷದ ಪಾಪದೋಷಗಳನ್ನು ತೊಳೆದು ಹೊಸ ವರ್ಷಕ್ಕೆ ಅಂದರೆ ಯುಗಾದಿಗೆ ಸಕಾರಾತ್ಮಕವಾಗಿ ಕಾಲಿಡಲು ಪವಿತ್ರವಾದ ದಿನವಾಗಿದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಯುಗಾದಿ ಹಬ್ಬದ ದಿನದಂದು ಬರುವ ಅಮಾವಾಸ್ಯೆಯ ಕುರಿತು, ಯುಗಾದಿ ಅಮಾವಾಸ್ಯೆಯ ಕುರಿತು ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.